ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದ್ರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಮತ್ತು ನನ್ನ ವೆಯ್ಟ್ ಗೇನ್ ಜರ್ನಿನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡ್ರಿ. ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಂದು ಇವಾಗ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ನೋಡ್ರಿ 76 ಪಾಯಿಂಟ್ ಏನೋ ಮೇಲೆ ಐತಿ. ಬಟ್ ನಂದು ಮೊದಲೇ ಇದ್ದ ವೆಯ್ಟ್ ನೋಡ್ರಿ, ನಂದು 56 to 58 ಇತ್ತು ನಂದು ವೆಯ್ಟ್ ಅವಾಗ. ಬಟ್ ಇಷ್ಟೆಲ್ಲ ವೆಯ್ಟ್ ಯಾವ ರೀತಿ ಹೆಚ್ಚಾಯಿತು ಏನು ಅಂಥೇಳಿ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇವಾಗ ನಂತರ ನೋಡ್ರಿ ವೆಯ್ಟ್ ಇದ್ದವ್ರಿಗೆ ವೆಯ್ಟ್ ಲಾಸ್ ಮಾಡ್ಬೇಕಂತ ತುಂಬಾ ಇಷ್ಟ ಇರ್ತದೆ, ಬಟ್ ಆಗ್ತಾ ಇರೋಂಗಿಲ್ಲ. ಆದರೆ ಯಾವುದೇ ಎಕ್ಸಸೈಸ್ ಇಲ್ಲದೆ ಮತ್ತು ಏನೂ ಕೂಡ ಸಪ್ಲಿಮೆಂಟ್ ತೊಗೊಳ್ಳಾರ್ದೇ ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬಹುದು ನೋಡ್ರಿ. ನಾನು ಕೂಡ ಕೆಲವೊಂದಿಷ್ಟು ವಿಡಿಯೋನ ನೋಡ್ತಿದ್ದೆ. ಅದರೊಳಗಿದ್ರೆ ಮನೆ ಊಟನೇ ಮಾಡ್ಕೊಂಡ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೋಬಹುದು ಅಂತ ಹೇಳ್ತಿದ್ರು. ಬಟ್ ಇದು ಯಾವ ರೀತಿ 100% ನಿಜ ಆಗುತ್ತಾ ಇಲ್ಲ ಅಂತ ಗೊತ್ತಿದ್ದಿಲ್ಲ. ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ನೋಡ್ರಿ, ಯಾವಾಗಲೂ ಕಾಮನ್ ಆಗಿ ಹೇಳೋದಂತಂದ್ರೆ ಟೈಮ್ ಟು ಟೈಮ್ ಊಟ ಮಾಡಬೇಕು, ಅಂದ್ರೆ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಈ ಒಂದು ಟಿಪ್ನ ಫಾಲೋ ಮಾಡಿಬಿಟ್ಟು ನಂದು ವೆಯ್ಟ್ ಲಾಸ್ ಯಾವ ರೀತಿ ಆಯ್ತು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ವೆಯ್ಟ್ ನೋಡ್ರಿ ಯಾವ ರೀತಿ ಗೇನ್ ಆಯ್ತು ಅಂತಂದ್ರೆ ಆ್ಯಕ್ಚುಲಿ ನೋಡ್ರಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕಾಮನ್ ನೋಡ್ರಿ, ತಾವು ಪ್ರೆಗ್ನೆನ್ಸ್ ಆದಮೇಲೆ ಯಾವ ರೀತಿ ವೆಯ್ಟು ಹೆಚ್ಚಾಗುತ್ತಲ್ಲ ಅದೇ ರೀತಿ ನನಗೂ ಕೂಡ ವೆಯ್ಟ್ ಅನ್ನೋದು ಗೇನ್ ಆಯಿತು. ನನ್ನ 3rd ಪ್ರೆಗ್ನೆನ್ಸಿ ಮತ್ತು 4th ಪ್ರೆಗ್ನೆನ್ಸಿ ಒಳಗಂತೂ ತುಂಬಾ ಜಾಸ್ತಿಯಾಗಿ ವೆಯ್ಟ್ ಇತ್ತು ನಂದೇನೊಂದು ಅಬೋಷನ್ ಆಯ್ತಲ್ಲ ಅವಾಗಿಂದ ನಂದು ವೆಯ್ಟ್ ಜಾಸ್ತಿ ಆಗ್ತಾನೆ ಬಂತು ನೋಡ್ರಿ. ಪ್ರೆಸೆಂಟ್ ನಂದು ಲಾಸ್ಟ್ ಡೆಲಿವರಿ ಒಳಗೆ ನಂದು ವೆಯ್ಟ್ ಬಂದುಬಿಟ್ಟು 86 ಇತ್ತು. ಡೆಲಿವರಿ ಆದಮೇಲೆ ಮತ್ತೆ 76 ಆಗಿತ್ತು ನೋಡ್ರಿ. ಮತ್ತು ಆಮೇಲೆ 80 ಆಗಿತ್ತು. 80 ಆದಮೇಲೆ ನಾನು ತುಂಬಾ ಟೆನ್ಷನ್ ಮಾಡಿಕೊಂಡೆ, ಹೆಂಗಪ್ಪ ಇದು ಇಷ್ಟಾದ್ರೆ ವೆಯ್ಟ್ ಮುಂದೆ ಹೆಂಗೆ ಅಂಥೇಳಿ. ಆಮೇಲೆ ನೋಡ್ರಿ ಇವಾಗ ಮಗು ಇರೋದ್ರಿಂದ ಮತ್ತು ಹಾಲು ಕುಡಿಸೋದ್ರಿಂದ ನೋಡ್ರಿ ಡಯಟ್ ಅಂತೂ ಮಾಡೋದಕ್ಕೆ ಆಗಂಗಿಲ್ಲ, ಮತ್ತು ಬಾಣಂತಿ ಇರೋದ್ರಿಂದ ಎಕ್ಸಸೈಸ್ ಮಾಡೋದಕ್ಕೆ ಕೂಡ ಆಗಂಗಿಲ್ಲ ನೋಡ್ರಿ. ಆಮೇಲೆ ನೋಡ್ರಿ ನನ್ನ ಮಗನಿಗೆ 5 ಮಂತ್ ಆದಮೇಲೆ ನಾನು ಸಿಂಪಲ್ಲಾಗಿ ನೋಡ್ರಿ ಊಟದೊಳಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡೆ, ಮತ್ತು ಟೈಮ್ ಟು ಟೈಮ್ ಆಗಿ ಊಟನ ಮಾಡಿಕೊಂಡು ಇವಾಗ ವೆಯ್ಟ್ನ ಕಡಿಮೆ ಮಾಡಿಕೊಂಡೆ ನೋಡ್ರಿ. ಯಾವ ರೀತಿ ಕಡಿಮೆ ಮಾಡ್ಕೊಂಡಿನಿ, ಏನೆಲ್ಲ ಫುಡ್ ತೊಗೊಂಡಿನಂತ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 100% ಆಗಿ ಹೇಳ್ತೀನಿ ನೋಡ್ರಿ, ನಾವೊಂದೇನಾದರೂ ಟೈಮ್ ಟು ಟೈಮ್ ಊಟ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮದು ವೆಯ್ಟ್ ಅನ್ನೋದು ಲಾಸ್ ಆಗುತ್ತೆ. ಯಾವುದೇ ಕಾರಣಕ್ಕಾದರೂ ನೋಡ್ರಿ 1 ತಿಂಗಳೊಳಗೆ 10 ದಿನದೊಳಗಂತೂ ವೆಯ್ಟ್ ಲಾಸ್ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಟೈಮ್ ತೊಗೋತದ್ರಿ ಅದು. ಯಾಕಂದ್ರೆ ವೆಯ್ಟ್ ಗೇನ್ ಆಗಬೇಕಾದ್ರೆ ಎಷ್ಟು ಟೈಮ್ ತೊಗೋತದಲ್ಲ, ವೆಯ್ಟ್ ಲಾಸ್ ಆಗಬೇಕಾದ್ರೂ ಕೂಡ ಅದ್ರ 2ರಷ್ಟು ಟೈಮು ತೊಗೋತದ. ಏನಿಲ್ಲ ಅಂದ್ರೆ ನೋಡ್ರಿ ವೀಕ್ಲಿ 1 kg ಆದರೂ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಮನೆ ಊಟನೇ ಮಾಡಿಕೊಂಡು ಹೆಲ್ತಿಯಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೇಕಾಗತ್ತೆ. ನಾನು ಇನ್ನೂವರೆಗೂ ಕೂಡ ಆದರೂ ನೋಡ್ರಿ ವಾಕಿಂಗು ಮತ್ತು ಎಕ್ಸಸೈಸ್ ಕೂಡ ಏನೂ ಮಾಡಿಲ್ಲ, ಆದರೂ ಕೂಡ ನಂದು ವೆಯ್ಟ್ ಲಾಸ್ ಆಗ್ಯದ ನೋಡ್ರಿ. ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗ್ಯದ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ನಾನು ಮೊದಲು ಹೇಗಿದ್ದೆ ಈಗ ಇವಾಗ ಹೇಗಿದ್ದೀನಿ ಅಂತ ಅದನ್ನು ಕೂಡ ವೆಯ್ಟನ್ನು ಫೋಟೋನ ನಿಮ್ಗೆ ಶೇರ್ ಮಾಡ್ತೀನಿ, ಮತ್ತು ವೆಯ್ಟ್ ಕೂಡ ಶೇರ್ ಮಾಡ್ತೀನಿ. ನಂದು ತುಂಬ ವೆಯ್ಟ್ ಇರೋದ್ರಿಂದ ನೋಡ್ರಿ ನನಗೆ ಅಷ್ಟೊಂದು ವೆಯ್ಟ್ ಲಾಸ್ ಆಗಿರೋದು ಕಾಣ್ತಾ ಇಲ್ಲ. ಬಟ್ ಏನಂದ್ರೆ ಫೇಸ್ ಒಳಗೆ ಅದೆಲ್ಲನೂ ಸ್ವಲ್ಪ ಫ್ಯಾಟ್ ಲಾಸ್ ಆಗ್ಯದ ನೋಡ್ರಿ. ಬಟ್ ನಂದು ವೆಯ್ಟ್ ಲಾಸ್ ಆಗ್ತಾಯಿದೆ, ಫ್ಯಾಟ್ ಲಾಸ್ ಆಗ್ತಾಯಿಲ್ಲ. ಮುಂಬರೋ ದಿನ ಒಳಗೆ ನೋಡ್ರಿ ನಾವು ಫ್ಯಾಟ್ ಲಾಸ್ ಕೂಡ ಮಾಡ್ಕೋಬೇಕು. ಸ್ವಲ್ಪ ಎಕ್ಸಸೈಸ್ ಅದೆಲ್ಲನೂ ಮಾಡಿದರೆ ನಮ್ಮ ವೆಯ್ಟ್ ಅನ್ನೋದು ಲಾಸ್ ಆಗುತ್ತೆ. 100% ಆಗಿ ನೋಡ್ರಿ ನಾವೇನು ಪ್ರಯತ್ನ ಮಾಡ್ತೀವಲ್ಲ ಆ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂತ ಅಂದ್ಕೊಂಡಿನಿ. ನನ್ನಂಥ ಬ್ರೆಸ್ಟ್ ಫೀಡಿಂಗ್ ಮಾಡೋ ಮದರ್ಸ್ ನೋಡ್ರಿ ಟೈಮ್ ಟು ಟೈಮ್ ಊಟ ಮಾಡಿಕೊಂಡು ಹೆಲ್ತಿಯಾಗಿರುವಂಥ ಊಟನ ಮಾಡಿಕೊಂಡು ಹಾಲು ಕಡಿಮೆ ಆಗ್ಲಾರ್ದಂಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ. ಫ್ರೆಂಡ್ಸ್ ಆವಾಗಲೇ ಹೇಳಿದ್ನಲ್ಲ ನಾನು ಫೋಟೋನ ಶೇರ್ ಮಾಡ್ತೀನಂತ. ಈ ಕಡೆ ರೆಡ್ ಒಳಗಿರುವಂಥ ಸ್ಯಾರಿ ನೋಡ್ರಿ ನಂದು ಮೊದಲನೇ ಮಗಳು 1.5 ವರ್ಷದ ನೋಡ್ರಿ ಆವಾಗ ತೆಗ್ದಿರುವಂಥ ಫೋಟೋ ಇದು. ಆವಾಗ ನನ್ನ ವೆಯ್ಟ್ ಬಂದುಬಿಟ್ಟು 55 ಅಥವಾ 56 ಇತ್ತು ನೋಡ್ರಿ. ಇವಾಗ ನೋಡಾಯ್ತಿರಲ್ಲ ಇದು ಬಂದುಬಿಟ್ಟು ಆಗಸ್ಟ್ ಒಳಗೆ ತೆಗೆದಿರುವಂಥ ಫೋಟೋ ನೋಡ್ರಿ. ಪ್ರೆಸೆಂಟಾಗಿ ಆಗಸ್ಟ್ ಒಳಗೆ ತೆಗೆದಿರುವಂಥದ್ದು. ಆವಾಗ ನನ್ನ ವೆಯ್ಟ್ ಬಂದುಬಿಟ್ಟು 80 kg ಅಷ್ಟಿತ್ತು ನೋಡ್ರಿ. ಈ ಫೋಟೋನ ನೋಡಿಕೊಂಡು ಆಮೇಲೆ ನಾನು ಸ್ವಲ್ಪ ಮೋಟಿವೇಶನ್ ಆದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಹಿಂಗಿದ್ದಕ್ಕೆ ಹಿಂಗಾದ್ನಲ್ಲ ಅಂತೇಳಿ. ಬಟ್ ವೆಯ್ಟ್ ಹೆಚ್ಚಾದ್ಮೇಲೆ ನೋಡ್ರಿ ನನಗೆ ಏನೆಲ್ಲ ಆಗ್ತಾಯಿತ್ತು ಅಂದ್ರೆ ಸ್ವಲ್ಪ ಹೇಳೋದಕ್ಕೆ ಆಗ್ತಾಯಿದ್ದಿಲ್ಲ, ಕೊಡೋದಕ್ಕೆ ಆಗ್ತಾಯಿದ್ದಿಲ್ಲ. ಹಾಗಾಗಿ ಕಷ್ಟ ಅನ್ಸಾಕತ್ತು. ಇದೇ ರೀತಿ ನಾನು ಮುಂದೆ ಕಂಟಿನ್ಯೂ ಆಗಿ ಇದೇ ರೀತಿ ವೆಯ್ಟ್ ಹೆಚ್ಚು ಮಾಡ್ಕೋತಾ ಹೋದರೆ ಏನಲ್ಲ ಅಂಥೇಳಿ ತುಂಬಾ ಟೆನ್ಷನ್ ಆಗ್ಬಿಡ್ತು ನೋಡ್ರಿ ನನಗೆ. ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ಹಿಂಗಾದ್ರೆ ಹೆಂಗಪ್ಪ ಅಂಥೇಳಿ ಅವ್ರು ಹೇಳಿದ್ರು ನೋಡ್ರಿ, ಏನಾಗಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಮೇಲೆ ಇನ್ನೂ ಸಾಕಷ್ಟು ದಿನ ಅದಾವೆ, ಸಾಕಷ್ಟು ವರ್ಷ ಅದಾವೆ, ಒಮ್ಮೆ ಕಡಿಮೆ ಆಗಂಗಿಲ್ಲ, ಬಟ್ ಕ್ರಮೇಣ ಕಡಿಮೆ ಮಾಡ್ಕೊತಾ ಹೋಗ್ಬೋದು ನಾವು ಅಂಥೇಳಿ
ಅಂತಂದ್ರು ಅವರ ಒಂದು ಸಪೋರ್ಟ್ ನೋಡಿರಿ ಮತ್ತು ಅವರ ಒಂದು ಮೋಟಿವೇಶನ್ ನನಗೆ ತುಂಬಾ ಇನ್ಸ್ಪೈರ್ ಆಗಿ ನಾನು ಕೂಡ ಡಯಟನ್ನು ಸ್ಟಾರ್ಟ್ ಮಾಡಿಕೊಂಡೆ. ಡಯಟ್ ಅಂದ್ರೆ ನೋಡಿರಿ, ಊಟ ಬಿಟ್ಬಿಟ್ಟು ಬರೋ ಜ್ಯೂಸ್ ಕುಡಿದು ಲಿಕ್ವಿಡ್ ಕುಡಿದು ಡಯಟನ್ನು ಮಾಡಿಲ್ಲ. ನಾನು ಹೆಲ್ತಿ ವೇ ಆಗಿ 3 ಹೊತ್ತು ಊಟನ ಮಾಡಿಕೊಂಡು ನನಗೆ ಏನೆಲ್ಲ ತಿನ್ಬೇಕು ಅನಿಸುತ್ತಲ್ಲ ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟು ನಾನು ವೇಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮಗೆ ಇವಾಗ ವ್ಯತ್ಯಾಸ ಗೊತ್ತಾಗಿಲ್ಲ, ಸ್ವಲ್ಪ ವ್ಯತ್ಯಾಸ ಗೊತ್ತಾಗಿಲ್ಲ. ಆದರೂ ಕೂಡ ನಂದು ವೆಯ್ಟ್ ಲಾಸ್ ಆಗ್ತದೆ ನೋಡಿರಿ. ಇವಾಗ ವೆಯ್ಟ್ ಜಾಸ್ತಿ ಇರೋದರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ನೋಡಿರಿ ಸ್ವಲ್ಪ ಸ್ಟ್ರಕ್ ಅದು ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಮುಂಬರುವ ದಿನ ಒಳಗೆ ನೋಡಿರಿ ನಾನು ಕೂಡ ಅದನ್ನು ಶೇರ್ ಮಾಡ್ತೀನಿ, ಯಾವ ರೀತಿ ವೆಯ್ಟ್ ಲಾಸ್ ಮಾಡಿಕೊಂಡೆ ಅಂಥೇಳಿ. ಬರ್ರಿ ಇವಾಗ ನನ್ನ ವೆಯ್ಟ್ ಎಷ್ಟಿತ್ತು ಮತ್ತು ಇವಾಗ ಎಷ್ಟಾಗಿದೆ ಅಂತ ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ. ನಾನು ಪ್ರೆಸೆಂಟಾಗಿ ವೆಯ್ಟನ್ನು ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಾಗ ನನ್ನ ವೆಯ್ಟ್ ಬಂದುಬಿಟ್ಟು 79.40 kg ಇತ್ತು ನೋಡಿರಿ. ಅದು ಆದಮೇಲೆ ನೋಡಿರಿ ನಾನು ಡೈಲಿ ಕೂಡ 3 ಹೊತ್ತು ಊಟ ಮಾಡಿಕೊಂಡು ಮತ್ತು ನನಗೇನೆಲ್ಲ ತಿನ್ಬೇಕು ಅನ್ಸುತ್ತಲ್ಲ ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟು ಕೂಡ ನಾನು ವೆಯ್ಟನ್ನು ಲಾಸ್ ಮಾಡಿಕೊಂಡೆ. ಪ್ರತಿದಿನ ನೋಡಿರಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೋತಾ ಬಂದೆ. ನೋಡ್ತಾ ಇದ್ದಿರಲ್ಲ, ನೆಕ್ಸ್ಟ್ ಡೇ ನೋಡಿರಿ 78.70 ಇತ್ತು. ನೆಕ್ಸ್ಟ್ ನೋಡಿರಿ ಹಬ್ಬ ಅದೆಲ್ಲ ಬಂತಲ್ಲ, ಆವಾಗ ಮತ್ತೆ ನಂದು ವೆಯ್ಟ್ ಗೇನ್ ಆಗಿತ್ತು. ಆದರೂ ಕೂಡ ನೋಡಿರಿ ಒಂದು ದಿನ ವೆಯ್ಟ್ ಹೆಚ್ಚಾಗುತ್ತೆ, ಒಂದು ದಿನ ವೆಯ್ಟ್ ಕಡಿಮೆ ಆಗುತ್ತೆ. ಬಟ್ ನಾವೇನಪ್ಪ ಅಂತಂದ್ರೆ ನಾವು ಏನು ತಿಂದಿರ್ತೀವಲ್ಲ, ತಿಂದಿದ್ರ ಮೇಲೆ ನಾವು ಅದನ್ನು ವೆಯ್ಟನ್ನ ನೋಡ್ಕೋಬೇಕಾಗುತ್ತೆ. ಯಾವ ಫುಡ್ಡನ್ನು ಜಾಸ್ತಿ ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಯಾವ ಫುಡ್ಡನ್ನು ಜಾಸ್ತಿ ತಿನ್ನೋದ್ರಿಂದ ನಮ್ಮದು ವೆಯ್ಟ್ ಗೇನ್ ಆಗುತ್ತೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡಿಕೊಂಡು ನಾವು ಅದೆಲ್ಲನೂ ಊಟನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಆಯಿಲ್ ಫುಡ್ಡು ಮತ್ತು ಸ್ವೀಟನ್ನು ಸ್ವಲ್ಪ ಕಡಿಮೆ ತೊಗೋಬೇಕಾಗುತ್ತೆ ನೋಡಿರಿ. ಅದು ಬಿಟ್ಟರೆ 3 ಹೊತ್ತು ನೋಡಿರಿ ನಾವು ಟೈಮ್ ಟು ಟೈಮ್ ಸರಿಯಾಗಿ ಟಿಫನ್ ಟೈಮ್ಗೆ ಟಿಫನ್ನು, ಊಟ ಟೈಮ್ಗೆ ಊಟ, ಈ ರೀತಿ ಎಲ್ಲದನ್ನು ತೊಗೊಂಡ್ರೆ ನಮ್ಮದು ಈಸಿಯಾಗಿ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಕಂಪಲ್ಸರಿಯಾಗಿ ನಾವು 3 ಲೀಟ್ರಿಂದ 4 ಲೀಟ್ರಷ್ಟು ನೀರನ್ನು ಕುಡಿಬೇಕಾಗುತ್ತೆ ನೋಡಿರಿ. ಈ ರೀತಿ ವೆಯ್ಟ್ ಲಾಸ್ ಆಗತ್ತದಲ್ರಿ, ನನಗೆ ತುಂಬಾ ಖುಷಿ ಆಗತ್ತದ. ಇಲ್ಲಿ ನೋಡಿರಿ 76, 85 ಇತ್ತಲ್ಲ, ಮತ್ತೆ ಹಬ್ಬದ ಆದಮೇಲೆ ಮತ್ತೆ ನಂದು ವೆಯ್ಟ್ ಗೇನ್ ಆಗಿತ್ತು. ಮನೆಯೊಳಗೆಲ್ಲ ಮಂದಿ ಅದು ಬಂದಿದ್ದರು, ಹಾಗಾಗಿ ಸ್ವಲ್ಪ ಮಾಡೋದು ಅದೆಲ್ಲನೂ ತಿನ್ನೋದು, ಹಾಗಾಗಿ ಮತ್ತೆ ವೆಯ್ಟ್ ಹೆಚ್ಚಾಗಿತ್ತು. ಆದರೂ ಟೆನ್ಷನ್ ಮಾಡ್ಕೊಳ್ಳಿಲ್ಲ ನೋಡಿರಿ ನಾನು, ಯಾಕಂದ್ರೆ ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ. ಒಂದು ಸಲ ನೋಡಿರಿ ನಮ್ಮ ಮನಸ್ಸೊಳಗೆ ನಾವು ಏನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಅಂದ್ಕೊಂಡಿವಿ ಅಂದ್ರೆ 100% ಆಗೇ ಆಗುತ್ತೆ ನೋಡಿರಿ. ಈ ವರ್ಷ ನೋಡಿರಿ 2024ಕ್ಕೆ ಒಂದು 4 kg ಆದರೂ ನಾನು ಇಳಿಬೇಕಂತ ಅಂದ್ಕೊಂಡೀನಿ. ಒಂದು 70 kgವರೆಗಾದರೂ ಬರಬೇಕಂತ ಅಂದ್ಕೊಂಡೀನಿ ನೋಡಿರಿ. 70 ಇಲ್ಲ ಅಂದರೂ 72 kg ಆದರೂ ಬರಬೇಕಂತ ಅಂದ್ಕೊಂಡೀನಿ. ಪ್ರೆಸೆಂಟ್ ವೆಯ್ಟ್ ನೋಡಿರಿ ನಂದು ಇವತ್ತು ಡಿಸೆಂಬರ್ 1ನೇ ತಾರೀಕು ಅದ. ನಾನು ಇದನ್ನು ವೀಡಿಯೋನ ಒಂದು 2 ದಿನ ಬಿಟ್ಟು ಹಾಕಿರ್ತೀನಿ ನೋಡಿರಿ. ಅವಾಗ ಏನಾದರೂ ಪೋಸ್ಟ್ ಮಾಡಿದ್ದೀವಿ ಅಂದ್ರೆ ಆವತ್ತಿನ ಡೇಟಿಗೆ ನೋಡಿರಿ ನಾನು ವೆಯ್ಟ್ ಬಂದುಬಿಟ್ಟು 76 ಇರ್ತದೆ. ಮುಂಬರುವ ದಿನದೊಳಗೆ ನೋಡಿರಿ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊತೀನಿ ಏನಂತೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿರಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಟೋಟಲಾಗಿ ನೋಡಿರಿ ನಾನು 3 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ತುಂಬಾ ಖುಷಿ ಆಗತ್ತದ ನನಗೆ. ಬಟ್ ಒಂದು ಖುಷಿ ಏನಪ್ಪ ಅಂತಂದ್ರೆ, ಏನು ಸಪ್ಲಿಮೆಂಟ್ ಇಲ್ಲದೆ ಎಕ್ಸಸೈಸ್ ಇಲ್ಲದೆ ನಾನು ವೆಯ್ಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿರಿ ನನ್ನ ಮಗಗೆ 6 ತಿಂಗಳೈತಿ. ಇನ್ಮೇಲೆ ನಾನು ಅವ್ನಿಗೇನಾದರೂ ಫುಡ್ ಏನಾದರೂ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸ್ವಲ್ಪ ಡಯಟ್ ಅದು ಮಾಡ್ಬೋದು, ನಾನು ಕೂಡ ಎಕ್ಸಸೈಸ್ ಅದು ಮಾಡ್ಬೋದು ನೋಡಿರಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಮತ್ತು ಯಾವೆಲ್ಲ ಫುಡ್ ತೊಗೋತೀನಿ, ಯಾವ ರೀತಿ ತೊಗೋತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ. ಆ ಫುಡ್ಡನ್ನು ಕೇಂದ್ರ ನಾನು ಹೆಚ್ಚಾಗಿ ನಮ್ಮ ಮಾಮೂಲಿ ಮನೆಯೊಳಗೇನು ಊಟ ಇರ್ತದಲ್ಲ ಅದನ್ನೇ ನಾನು ತೊಗೋತೀನಿ. ಅದನ್ನು ಕೂಡ ನೆಕ್ಸ್ಟ್ ಶೇರ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೋದು ಅಂತ ಅಂದ್ಕೊಂಡು ನೋಡಿರಿ. ಯಾವಾಗಲೂ ನೋಡಿರಿ ನಾವು ಆಗಲ್ಲ ಅಂತ ಅಂದ್ಕೊಂಡ್ರೆ ಏನೂ ಕೂಡ ಆಗಂಗಿಲ್ಲ. ನಾವು ಆಗುತ್ತಂತ ಹೇಳಿ ನಾವು ಮನಸ್ಸು ಮಾಡಿದರೆ ಏನು ಕೂಡ ಮಾಡ್ಬೋದು ನೋಡಿರಿ. ಬರ್ರಿ ನಂದು ವೆಯ್ಟ್ ಲಾಸ್ ಜರ್ನಿ ಅನ್ನೋದು ಇವಾಗ ಸ್ಟಾರ್ಟ್ ಆಗ್ಯದ. ನೆಕ್ಸ್ಟ್ ಯಾವ ರೀತಿ ಇರ್ತದೆ, ವೆಯ್ಟ್ ಲಾಸ್ ಆಗುತ್ತೋ ಆಗಲ್ಲೋ ಏನಂಥೇಳಿ ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ನೋಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.